ರಾಜ್ಯದಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದೆ. ಇದರ ನಡುವಲ್ಲೇ ಎಲೆಕ್ಷನ್ ಅನೌನ್ಸ್ ಆದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಚುನಾವಣಾ ಚಾಣಕ್ಯ ಎಲೆಕ್ಷನ್ ಮಾಸ್ಟರ್ ಮೈಂಡ್ ಅಂತಲೇ ಕರೆಸಿಕೊಳ್ಳುವ ಅಮಿತ್ ಶಾ ಅವರ ಆಗಮನ ಆಗಿದೆ. ಯಾವ ಒಂದು ಕ್ಷೇತ್ರದಲ್ಲಿ ಸೋತಿದ್ವೋ ಅಲ್ಲೇ ಗೆಲ್ಲಬೇಕು ಅಂತ ಪಣ ತೊಟ್ಟು ಇವತ್ತು ರ್ಯಾಲಿಯನ್ನ ಅಲ್ಲೇ ಹಮ್ಮಿಕೊಂಡಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಅಖಾಡ ರಂಗೇರ್ತಾ ಇದ್ದು ತಡರಾತ್ರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಮಧ್ಯಾಹ್ನ 3:30ಕ್ಕೆ ಒಂದು ಸಭೆ ಕೂಡ ಇದೆ. ಈ ಸಭೆ ಹಿನ್ನೆಲೆ ಬಂಡಾಯ ಇದ್ದಿರುವ 6 ಕ್ಷೇತ್ರಗಳ ಪ್ರಮುಖ ನಾಯಕರ ಜೊತೆ ಸಭೆಯನ್ನ ಮಾಡ್ತಾರೆ. ಸಭೆಗೆ ಅಭ್ಯರ್ಥಿಗಳು ಮತ್ತು ರೆಬಲ್ ಆಗಿರೋ ನಾಯಕರು ಅಂದ್ರೆ ಯಾರೆಲ್ಲ ಬಂಡಾಯ ಹೇಳ್ತೀನಿ ಅಂತ ಎದುರಿಸ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ಕೂರಿಸಿ ಮೀಟಿಂಗ್ ಮಾಡ್ತಾರೆ. ಚುನಾವಣಾ ಅಖಾಡ ರಂಗೇರ್ತಾ ಇದ್ದು ಸಮಾವೇಶ ಸಭೆಗಳಲ್ಲಿ ಭಾಗಿಯಾಗ್ತಾರೆ. ಇವತ್ತು ಇಡೀ ದಿನ ಅವ್ರು ಏನೆಲ್ಲ ಮಾಡ್ತಾರೆ ಏನು ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕೇವಲ ಬರೀ ರ್ಯಾಲಿಗಳಲ್ಲಿ ಸಮಾವೇಶಗಳಲ್ಲಿ ಭಾಗಿಯಾಗೋಕೆ ಮಾತ್ರ ಅಲ್ಲ, ಯಾವ್ಯಾವ ಕ್ಷೇತ್ರ ಕ್ರೂಷಿಯಲ್ ಅನ್ನಿಸ್ತಾ ಇದೆ, ಒಳೇಟು ಬೀಳುತ್ತೆ ಎನ್ನುವ ಆತಂಕ ಕಾಡ್ತಾ ಇದೆ, ಅಸಮಾಧಾನ ಇದ್ದಿದ್ದಾರೆ, ಬಂಡಾಯ ಹೇಳುವ ಮುನ್ಸೂಚನೆ ಕೊಡ್ತಾ ಇದ್ದಾರೆ, ಮತ್ತೀಗ ಆಲ್ರೆಡಿ ಒಂದು ಹಂತದಲ್ಲಿ ಸಮಾಧಾನ ಆಗಿದ್ದಾರೆ ಅಂತವ್ರೆಲ್ಲರನ್ನೂ ಕರೆಸಿ ಇನ್ನೊಂದು ಸಲ ಒಂದ್ ಕಡೆ ಅಭ್ಯರ್ಥಿ ಯಾರು ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಅಭ್ಯರ್ಥಿಗಳು ಮತ್ತು ಅಸಮಾಧಾನಿತರ ಇಬ್ಬರನ್ನು ಕೂರಿಸ್ಕೊಂಡು ನೋಡ್ರಪ್ಪ ಹಂಗಲ್ಲ ಹಿಂಗೆ ಒಳೇಟು ಗಿಲೇಟು ಯಾವುದು ಕೊಡಕ್ ಹೋಗ್ಬೇಡಿ, ಪಕ್ಷಕ್ಕೆ ಅಥವಾ ಪಕ್ಷದ ಪರವಾಗಿ ಮೋದಿ ಅವ್ರನ್ನ ಮತ್ತೊಮ್ಮೆ ಆಯ್ಕೆ ಮಾಡುವ ದೃಷ್ಟಿ ಮಾತ್ರ ನಮ್ಮ ಕಡೆ ಇರಬೇಕು, ಆ ಗುರಿಯೊಂದಿಗೆ ನಾವು ಹೋರಾಡೋಣ ಅಂತ